ನಾನು ಇದೇ ಫಸ್ಟ್ ಟೈಮು ಸಂಪೂರ್ಣವಾಗಿ ಇಡುಮುಡಿ ಕಟ್ಟೋದನ್ನು ಡೈರೆಕ್ಟಾಗಿ ನೋಡಿದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಮನೆಯವ್ರ ತಮ್ಮವ್ರದ್ದು ಇಡುಮುಡಿ ಕಟ್ಟೋದಿದ್ದರಿಂದ ನಾನು ನಮ್ಮ ಸಾಹೇಬ್ರು ಬೆಳಗ್ಗೆ ಬೇಗ ಎದ್ದು ಹಾಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಇಬ್ರು ರೆಡಿ ಆಗ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಹಾರಗಳನ್ನೆಲ್ಲ ತಗೊಂಡೋಗೋದಿತ್ತು. ಮಾರ್ಕೆಟಲ್ಲಿ ಹಾರ ತಗೊಂಡು ಸೀದಾ ಊರ ಕಡೆ ಹೊರಟ್ವಿ. ಹೋಗೋ ದಾರಿಯಲ್ಲಿ ನಮ್ಮ ಸಾಹೇಬ್ರು ಫುಲ್ ಪ್ಯಾಕಪ್ ಆಗಿದ್ರು. ಇನ್ನು ಅದೇ ರೀತಿ ಚಳಿ ಕೂಡ ಆಗ್ತಾ ಇತ್ತು, ಕವಳ ಬೇರೆ ಬೀಳ್ತಾ ಇತ್ತು. ಇನ್ನು ಮಾತಾಡ್ಕೊಂತ ಸೀದಾ ಊರಿಗೆ ಬಂದು ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನ ಮಾಡ್ಕೊಂತ ಹಾಗೆ ಸ್ವಾಮಿಗಳಿಗೆ ಹೋಗ್ಬೇಕಾದ್ರೆ ಮನೆಯಿಂದ ಊಟ ಇಕ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇದ್ಕಿದ ಬೇಳೆಯಲ್ಲಿ ಸಾಂಬಾರ್ ಮಾಡ್ತಾ ಇದ್ದೆ ಹೋದೊಳೆನೆ. ಇನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ತುಂಬಾ ಚಳಿ ಆಗ್ತಾ ಇತ್ತು ಅಂತ ಸ್ವಲ್ಪ ಹೊತ್ತು ಹೊರಗಡೆ ಬಿಸಿಲು ಕಾಯಿಸ್ಕೊಂಡು ಅದಾದ್ಮೇಲೆ ಸ್ವಾಮಿಗಳು ಪಾದ ಪೂಜೆಗೆ ಬರ್ತಾರೆ ಅಂತ ಹೇಳಿದಕ್ಕೆ ಮನೆನೆಲ್ಲ ನೀಟಾಗಿ ಗುಡಿಸ್ಕೊಂಡು ಅವ್ರು ಬಂದ್ಮೇಲೆ ಪಾದ ಪೂಜೆನೆಲ್ಲ ಮುಗಿಸ್ಕೊಂಡು ಅತ್ತೆಮ್ಮ ನಾನು ನಮ್ಮ ಮನೆಯವರು 3 ಜನನು ಕೂಡ ರೆಡಿ ಆಗ್ಬಿಟ್ಟು ಇಡುಮುಡಿ ಕಾರ್ಯಕ್ರಮ ಶುರು ಆಗಿದೆ ಅಂತ ಹೇಳಿ ದೇವಸ್ಥಾನದ ಕಡೆ ಹೊರಟ್ವಿ. ಇನ್ನು ನಾನು ಇದೇ ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿ ಇಡುಮುಡಿ ಕಟ್ಟೋದನ್ನ ಡೈರೆಕ್ಟ್ ಆಗಿ ನೋಡಿದ್ದು. ಅಲ್ಲಿ ಇಲ್ಲಿ ಫೋನ್ಗಳಲ್ಲಿ ನೋಡ್ತಾ ಇದ್ದೆ. ಇನ್ನು ಊರುಗಳಲ್ಲಿ ಹಾಕ್ದಾಗ ಬರೀ ಪೂಜೆಗೆ ಮಾತ್ರ ಹೋಗ್ತಾ ಇದ್ದೆ. ಅದ್ ಬಿಟ್ರೆ ಕಂಪ್ಲೀಟ್ ಆಗಿ ನಾನು ನೋಡಿದ್ದು ಇವಾಗ್ಲೇನೆ. ಇನ್ನ ಇಡುಮುಡಿ ಎಲ್ಲ ಕಟ್ಟಾದ್ಮೇಲೆ ನಾನು ನಮ್ಮ ಸಾಹೇಬ್ರು ಹಾಗೆ ಅತ್ತೆಮ್ಮ 3 ಜನ ಕೂಡ ಮತ್ತೆ ಮನೆ ಹತ್ರ ಬಂದು ನಮ್ಮ ಸಾಹೇಬ್ರು ಮನೆಯಲ್ಲೇ ಊಟ ಮಾಡ್ತಾ ಇದ್ರು. ಇನ್ನು ನಾವು ಕೂಡ ಸ್ವಲ್ಪ ಪ್ರಸಾದ ಎಲ್ಲ ಇಸ್ಕೊಂಡ್ಬಂದು ಮನೆ ಹತ್ರ ತಿನ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಹೊರಟ್ವಿ. ಇನ್ನು ಸ್ವಾಮಿಗಳನ್ನೆಲ್ಲ ಕಳ್ಸಿಕೊಡೋದಿತ್ತು ಅಂತ ನಮ್ಮ ಸಾಹೇಬ್ರು ಲಗೇಜ್ನೆಲ್ಲ ಆಲ್ರೆಡಿ ಬಸ್ಸಲ್ಲಿ ಇಡ್ತಾ ಇದ್ರು. ಇನ್ನು ಎಲ್ಲಾ ಸ್ವಾಮಿಗಳು ಕೂಡ ತಲೆ ಮೇಲೆ ಇಡುಮುಡಿ ಇಟ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕೋತಾ ಸೀದಾ ಬಸ್ ಕಡೆ ಹೊರಟ್ರು. ಅವ್ರನ್ನ ಊರಿನ ಜನ ಎಲ್ಲ ಪ್ರೀತಿಯಿಂದ ಪಟಾಕಿ ಹೊಡೆಯೋದ್ರ ಮೂಲಕ ಊರಿಂದ ಬೀಳ್ಕೊಟ್ಟು ಹುಷಾರಾಗಿ ಹೋಗಿ ಬನ್ನಿ ಅಂತ ಕಳ್ಸಿಕೊಟ್ರು. ಇನ್ನು ನಾವು ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ನೆನ್ನೆ ಸ್ವಲ್ಪ ಚಕ್ಲಿದು ಹಿಟ್ಟು ಉಳಿದಿತ್ತು, ನಾನು ಸ್ವಲ್ಪ ಚಕ್ಲಿನೆಲ್ಲ ಮಾಡ್ತಾ ಇದ್ದೆ. ಇನ್ನು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನು ಟೌನ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅತ್ತೆಮ್ಮಂಗೆ ಬಾಯ್ ಹೇಳಿ ಮತ್ತೆ ಟೌನ್ ಕಡೆ ಬಂದ್ವಿ. ಮನೆಗೆ ಬಂದರೆ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು, ಹಾಗೆ ನಿದ್ದೆ ಬರ್ತಾ ಇತ್ತು. ಹಂಗಾದ್ರೂ ಕೂಡ ಸಂಜೆಯಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಫೈನಲ್ ಮ್ಯಾಚ್ ಇತ್ತು ಖೋಖೋದು, ಅಲ್ಲಿಗೆ ನೋಡೋಣ ಅಂತ ಬಂದ್ವಿ. ಹುಡುಗಿರ್ದು ಮ್ಯಾಚ್ ಸಖತ್ತಾಗಿತ್ತು, ಆದರೆ ಹುಡುಗರ ಮ್ಯಾಚ್ ನೋಡೋದಕ್ಕೆ ಎಲ್ಲ ಜನ ಕೂಡ ಕ್ಯೂರಿಯಸ್ ಆಗಿ ಕಾಯ್ಕೊಂಡು ಕೂತಿದ್ರು. ಅದೇ ಗ್ಯಾಪಲ್ಲಿ ಮ್ಯಾಚ್ ಕೂಡ ಶುರುವಾಯಿತು. ಬಟ್ ನಿನ್ನೆಯಿಂದ ಸಿಕ್ಕಾಬಟ್ಟೆ ನಿಂತಿದ್ದ ಕಾರಣ ನಮಗಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ನಿದ್ದೆ ಬರ್ತಾಯಿತ್ತು ಅಂತ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟಿದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.